ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಷಾ ಖಾನ್. ಇವತ್ತು ನಾವು ಎಲ್ಲ ಕಲಾವಿದರ ಒಂದು ಸಂಘವನ್ನು ಕೂಡಿಸಿಕೆಸಿಂದ ಎಲ್ಲ ಜಿಲ್ಲೆಯಿಂದ, ಎಲ್ಲ ಹಳ್ಳಿಯಿಂದ, ಎಲ್ಲ ಓಣಿಯಿಂದ ಎಲ್ಲರೂ ನೃತ್ಯ ಕಲಾವಿದರು ಮತ್ತು ಜೂನಿಯರ್ ಕಲಾವಿದರು, ಜಾನಪದ ಕಲಾವಿದರು ಮತ್ತು ಸಿನಿಮಾ ಹಾಡು ಕಲಾವಿದರು ಎಲ್ಲರೂ ಬಂದ ಕೇಸಿಂದ ಪ್ರತಿಭಟನೆ ಮಾಡಿ ಕೇಸಿಂದ ಸನ್ಮಾನ್ಯ ಶ್ರೀ DC ಆಫೀಸ್ಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಯೂಟ್ಯೂಬ್ ಆಗಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲೇಟ್ಫಾರ್ಮ್ನಾಗ ನಾವು ಬಹಳಷ್ಟು ಕಲಾವಿದರು ಇತ್ತಿತ್ತಲಾಗ 2000 ಇದೇ ಒಂದು 5-6 ವರ್ಷ ಒಳಗೆ ಅಶ್ಲೀಲತೆ ಹೆಚ್ಚಾಗಿ ಸಮಾಜವನ್ನು ಕಟ್ತಾ ಇದೆ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈಗ ಮುಂದೆ ಎಲ್ಲರಿಗೂ ಕಲಾವಿದರು ನಾವು ಪ್ರತ್ಯೇಕ ನಾವು ಸ್ವಂತ ನಾವು ಅವ್ರಿಗೆ ಫೋನ್ ಮಾಡಿ ಕೇಸಿಂದ ಅವ್ರಿಗೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ. ಮತ್ತು ಅವ್ರು ಯಾರು ಈಗ ಜನಪದ ಆಗಲಿ ಯಾವುದೇ ಒಂದು ಭಾಷೆಯಲ್ಲಿ ಆಗಲಿ ಅದಕ್ಕೆ ನಾವು ಅಶ್ಲೀಲತೆಗೆ ನಾವು ಬಡಾವಣೆ ಕೊಡಬಾರ್ದು, ಅದಕ್ಕೆ ಇಲ್ಲಿಗೆ ನಿಲ್ಲಿಸಬೇಕಂತ ಒಂದು ನಾವು DC ಆಫೀಸರ್ಗೆ ಮನವಿಯನ್ನು ಕೊಟ್ಟಿದ್ವಿ. ಅವರು ಕೂಡ ಸ್ವೀಕರಿಸಿದ್ದಾರೆ. ಎಲ್ಲರಿಗೂ ನಾನು ಜನಪದ ಕಲಾವಿದರಿಗೆ ಹೇಳುವುದಷ್ಟೇ, ನೀವು ಎಲ್ಲರೂ ಕೂಡ ಅಶ್ಲೀಲವನ್ನು ಬಿಟ್ಟು ಕೇಸಿಂದ ಸಮಾಜಕ್ಕೆ ಒಂದು ಒಳ್ಳೆಯ ತಮ್ಮ ಹಾಡ, ತಮ್ಮ ರಾಗ, ತಮ್ಮ ತಾಳ, ತಮ್ಮ ನೃತ್ಯದಿಂದ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಡುವಂತ ಪ್ರಯತ್ನ ಮಾಡ್ರಿ. ಅಕಸ್ಮಾತ್ ಹಿಂದಿನ ಕಾಲದಲ್ಲಿ ನಾವು ಏನಾದರೂ ನಾವು ಮಾಡುವಂತ ಕಾಲದಿಂದ ನಮ್ಮಿಂದ ಏನಾದರೂ ತಪ್ಪು ತಡೆ ಆದ್ರೂ ಕೂಡ ದಯವಿಟ್ಟು ನೀವೆಲ್ಲ ಹಿರಿಯರು ಕ್ಷಮಿಸಬೇಕು. ಮುಂದೆ ನಾವು ಕೂಡ ಅಶ್ಲೀಲತೆ ಮಾಡಂಗಿಲ್ಲ, ನೀವು ಕೂಡ ಮಾಡಬೇಡ್ರಿ. ಇದರಿಂದ ಸಮಾಜ ಕರ್ತೈತಿ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳ್ತೈತಿ, ಕೆಟ್ಟ ಪರಿಣಾಮ ಬೀಳ್ತೈತಿ. ಅದಕ್ಕಾಗಿ ಇದು ಎಲ್ಲ ಇವತ್ತು ಪ್ರತಿಭಟನೆ ಮಾಡಿದ್ವು. ಧನ್ಯವಾದ. ಫೋನ್ ಮುಖಾಂತರ ಹೇಳಿರಿ, ಫೋನ್ ಮುಖಾಂತರ ಹೇಳಿದೀವಿ. ಅವರು ಒಪ್ಪದಿದ್ದಲ್ಲಿ ನಾವು ಎಲ್ಲ ಇದು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆ ನೋಡ್ರಿ ಈಗ ಸುಧಾರಿಸ್ಕೊತಾರ ಏನಂದ್ರು. ಕೆಲವೊಬ್ರು ಶಿಟ್ಲಿ ಇರ್ತಾರ, ನೀನ್ ದೊಡ್ಡ ಬಿಡೋ ಮರ. ಹೌದು, ನಾವೊಂದು ದೊಡ್ಡ ಸಾಕ್ಷಿ ಅಲ್ಲ, ನಾವು ಮಾಡ್ತಿರೋದು ಇದೆ. ಆದ ಕಳೆದ ಒಂದು 7-8 ವರ್ಷ ಆದ ನಾವು ಅಶ್ಲೀಲ ನಾವೇ ಬಿಟ್ಟು ಮಾಡ್ರಿ ನೀವು. ಸಾಕಷ್ಟು ವಿಷಯಗಳು ಸಮಾಜದಲ್ಲಿ, ಸಾಕಷ್ಟು ವಿಷಯಗಳು ಸಮುದ್ರಕ್ಕಿಂತ ಹೆಚ್ಚು ವಿಷಯಗಳು ಅದಾವ. ಆ ವಿಷಯದ ಮೇಲೆ ಹಾಡ ಬರದ ಹಾಡಿದ್ರೆ ಏನಾಗುದಿಲ್ಲ, ಸಮಾಜಕ್ಕೂ ಒಳ್ಳೆ ಆಗ್ತೈತಿ, ನಿಮಗೆ ಒಂದು ಬೆಲೆನೂ ಕೂಡ ಸಿಗ್ತೈತಿ. ಇವತ್ತು ನಾವು ಉತ್ತರ ಕರ್ನಾಟಕ ಕಲಾವಿದರ ವತಿಯಿಂದ ಅಶ್ಲೀಲ ಡ್ಯಾನ್ಸ್ಗಳು, ಅಶ್ಲೀಲ ಹಾಡುಗಳು, ಅಶ್ಲೀಲ ನೃತ್ಯಗಳು ಮತ್ತು ಅಶ್ಲೀಲ ಯೂಟ್ಯೂಬರ್ಗಳು ರಂಗಭೂಮಿಯಲ್ಲಿ ಅಶ್ಲೀಲ ಮಾತುಗಳನ್ನ ಆಡುವವರ ವಿರುದ್ಧ ಒಂದು ಉತ್ತರ ಕರ್ನಾಟಕ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು ಮತ್ತು ಎಲ್ಲ ಈಗಿನ ಯುವ ಕಲಾವಿದರು ಎಲ್ಲರೂ ಸೇರಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಸಾಹೇಬರು ಒಂದು ಮನವಿ ಕೊಟ್ಟಿದ್ದೀವಿ. ಏನಪ್ಪಾ ಅಂತಂದ್ರೆ, ಅಂತ ಅಶ್ಲೀಲ ಗೀತೆ, ಜಾನಪದ ಗೀತೆಗಳು, ಡ್ಯಾನ್ಸ್ ಮಾಡೋದು, ಕಾಮಿಡಿ ಮಾಡೋದು ಯಾರು ಮಾಡಿದ್ರೆ ಅವ್ರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಸುಮಾರು ನೂರಾರು ಜನ ಒಂದು ಕಲಾವಿದರು ಸೇರಿ ಇವತ್ತು ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಒಂದು ಏನಪ್ಪಾ ಅಂತಂದ್ರ ಅಶ್ಲೀಲತೆ ಬಂದ್ ಆಗ್ಬೇಕಂತ ಅನ್ನೋದೇ ನಮ್ಮ ಒಂದು ಹೋರಾಟ ಇದೆ. ನಾನು ಇಲ್ಲ ಅವ್ರಿಗೆ ಹೇಳಿದ್ರೆ ಅವ್ರ ಅಶ್ಲೀಲ ಏನ್ ಯಾರು ಜಾನಪದ ಕಟ್ಟಿ ಹಾಡ್ತಾರಲ್ಲ, ಅವ್ರು ಏನಾರ ಡಬಲ್ ಮೀನಿಂಗ್ ಮಾತಾಡಿದ್ರ ಆಡಿದ್ರ ಅವ್ರ ಡೈರೆಕ್ಟ್ ಕೇಸ್ ಅವ್ರನ್ನ ಬ್ಯಾನ್ ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲ ಅವ್ರಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಇಲ್ಲಿ ಮಾತಾಡಿದ್ರೆ ಅವ್ರು ಮಾಡಂಗಿಲ್ಲ ಅಂತಾರ್ರಿ. ನಾವು ಅವ್ರನ್ನೇ ಟಾರ್ಗೆಟ್ ಮಾಡಿ ಮಾತಾಡೋಣ, ಅವರೇ ಹಾಗೆ ಬಿಡ್ಬೇಕು. ಅವ್ರ ಅಕಸ್ಮಾತ್ ಎಲ್ರಿ ಹಾಡಿದ ವಿಡಿಯೋಗಳು ಬಂದ್ರೆ ನಾವು ಅವ್ರ ಕೇಸ್ ಮಾಡ್ತೇವೆ. ಅವ್ರಿಗೆ ಸಂದೇಶ ಹೋಗ್ಯದಲ್ಲ. ಬೇರೆ ಜಿಲ್ಲೆಗೂ ಫಿಲ್ಮ್ ಇಂಡಸ್ಟ್ರಿ ಒಳಗ ಸರ ಅವರು ತಿಳ್ಕೋಬೇಕು. ಅದು ಸರ್ಕಾರ ಮಟ್ಟಿಗೆ ಹಿಂದಿನ ನಾಳೆ ವಿಧಾನಸೌಧಕ್ಕೂ ಚರ್ಚೆ ಆಗ್ತದ, ಅಂತದಕ್ಕೂ ಕಡಿಮೆ ಆಗುವಂತ ಕಡಿಮೆ ಅದು ನೋಡಿ ನಾವು ಕೆಟ್ಟಿದ್ದು ಮೊದಲು ಮೇನ್ ಅಲ್ಲಿಂದ ನಾವು ಕೆಟ್ಟೇವಿ. ನಾವು ಸುಧಾರಣೆ ಆದ್ರೆ ಅಂದ್ರೆ ಅವರು ಮುಂದ್ ಸುಧಾರಣೆ ಆಗೋಗತ್ ನಮ್ಮದ ಅನಿಸಿಕೆ ಐತಿ. ಅವರು ಚರ್ಚೆ ಮಾಡ್ಲತ್ತಾರಿ. CM ಮನವಿ ಕೊಡುವ CM ವಿಧಾನಸೌಧ ಚರ್ಚೆ ಆಗೋದು ಸುತ್ತದ. ಅದು ಕೂಡ ಮುಂದಿನ ಬರುವ ದಿನಗಳಲ್ಲಿ ಕಮ್ಮಿ ಆಗ್ತದ ಒಂದು ನಮ್ಮ ಒಂದು ಅನಿಸಿಕೆ. ನೋಡ್ರಿ, ಮೊದಲು ಯಾವುದೇ ರಾಜಕಾರಣಿ ಕೂಡ ಮಾತಾಡಿದ್ರು ಕೂಡ ನಾವು ಸೋಷಿಯಲ್ ಮೀಡಿಯಾದಿಂದ ಅವ್ರನ್ನ ಬ್ಯಾನ್ ಮಾಡುವಂತ ಕೆಲಸ ಮಾಡ್ತೇವೆ. ರಾಜಕಾರಣಿ ಇರ್ಲಿ, ಸ್ವಾಮೀಜಿ ಇರ್ಲಿ, ಬೇಕಾದವರು ಅಶ್ಲೀಲ ಪದಗಳನ್ನ ಮಾತಾಡಿದ್ರೆ ಅವ್ರ ವಿರುದ್ಧ ಕೂಡ ನಾಚಿಕೆ ಆಗ್ಬೇಕು. ಅವ್ರ ವಿರುದ್ಧ ಕೂಡ ನಾವು ಮುಂದೆ ಒಂದು ಹೋರಾಟ ಮಾಡುವಂತ ಕೆಲಸ ಮಾಡ್ತೇವೆ ನಾವು. ಹೌದ್ರಿ, ಅವ್ರು ಮುಂದೆ ನಮ್ ನೋಡ್ರಿ ತಿಳ್ಕೊಳತ್ ಒಂದೇ ವಿಚಾರ. ನಮ್ ನೋಡ್ರಿ ಅವ್ರು ಕಲಿಬೇಕಂತ ನಮ್ದು ವಿಚಾರ, ಮತ್ತೇನಿಲ್ಲ. ಇಲ್ಲ ಮುಂದೆ ಇವತ್ತಿನ ನಾವು ಚಾಲೂ ಮಾಡೇವ್ರಿ. ಮುಂದೆ ನಾವು ಅವರು ಅಕಸ್ಮಾತ್ ಅಂತ ಪದಗಳು ಮಾತಾಡಿದ್ರೆ ಅವ್ರ ವಿರುದ್ಧ ಕೂಡ ನಾವೊಂದು ಹೋರಾಟ ಮಾಡುವಂತ ಕೆಲಸ ಮಾಡ್ತೇವೆ. ಸರ್, ದೊಡ್ಡವರು ಪರಿವರ್ತನೆ ಮಾಡ್ಕೋಬೇಕು. ಅವ್ರೇನ್ ಸಣ್ಣವ್ರಲ್ಲ ಹೇಳಕ್ ನಾವು. ಅವ್ರು ದೊಡ್ಡವ್ರ ತಿಳಿದವ್ರದಾರ. ಅವ್ರೇ ಹಿಂಗ ಅಶ್ಲೀಲ ಮಾತಾಡಿ ಸಮಾಜಕ್ಕೆ ಸಂದೇಶ ಕೊಟ್ರ ಏನ್ ಬೇಲಿನೇ ಐತು ಹೊಲ ಮೈದಂಗ ಆಗ್ತದ. ಅವ್ರು ತಿಳ್ಕೊಬೇಕು ಸರ್. ಅದು
ಅದೇ ಅವ್ ಐತಲ್ರಿ ಈಗ ಯಾವ್ದು ಕಾಂಗ್ರೆಸ್ ಸರ್ಕಾರ ಅವ್ರು ಮಾಡ್ಯಾರ ಯಾವ್ದೇ ಬಗ್ಗೆ ಒಂದು ವ್ಯಕ್ತಿಗತ ತೇಜಾವಧಿ ಮಾಡಿದ್ರ ಒಂದು ಇದು ಶಿಕ್ಷೆ ಇದು ಮಾಡ್ತೇವೆ ಹೇಳ್ಯಾರ, ಕ್ರಮ ತಗೋತೇವೆ ಹೇಳ್ಯಾರ. ಮುಂಬರುವ ದಿನಗಳಲ್ಲಿ ಅವರು ನಮ್ ನೋಡಿ ತಿದ್ಕೋಬಹುದು ಅಂತ ನಮ್ದೊಂದು ಅಭಿಪ್ರಾಯ ಅಷ್ಟೇ. ಆ ಕಾನೂನ್ ರೀ ಸ್ವಾಗತ ಮಾಡ್ತೇವೆ ಆ ಕಾನೂನಿಗೆ ಸ್ವಾಗತ ಮಾಡ್ತೇವ್ರಿ. ಸ್ವಾಗತ ಮಾಡ್ತೇವೆ ಸರ್. ಓಕೆ ಸರ್. ನಮ್ಮ ಹೆಸರು ಶಕ್ತಿ ಕುಮಾರ್, ಕರ್ನಾಟಕ ಸುದ್ದಿ ನಂಬರ್ 1 ಚಾನೆಲ್ ಸಂಪಾದಕರು ಮತ್ತು ಉತ್ತರ ಕರ್ನಾಟಕ ಕಲಾವಿದರು. ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶ್ರೀಶೈಲ್ ಎಸ್ ಕಾಗಲ್ಮಲಗ. ಇವತ್ತಿನ ವಿಷಯ ಏನಂದ್ರ ಅಶ್ಲೀಲತೆ ಓಡಿಸಿ ಸಂಸ್ಕೃತಿ ಉಳಿಸಿ. ನಾವು ಸಾಕಷ್ಟು 5,000 to 6,000 ಜನಪದ ಗೀತೆ ಹಾಡಿ ನಾನು. ಅವರ ಫಸ್ಟ್ ಒಂದು ಸಾಹಿತ್ಯನೇ ಬೇರೆ, ಈಗಿನ ಸಾಹಿತ್ಯ ಬೇರೆ. ಅದು ಏನ್ ಹಿಂದೆ ಆಗಿದ್ದಾತು. ಬಟ್ ಇವಾಗ ರೀ ಮೇನ್ ಕಾರಣ ಅಂದ್ರೆ ಇದೆಲ್ಲ ಕೆಡ್ಲಿಕ್ಕೆ ಕಾರಣ ಅಂದ್ರ ಇದೆಲ್ಲ ಇದು ಮೇನ್ ರೀ. ಇದೆಲ್ಲ ಕೆಡ್ಲಿಕ್ಕೆ ಕಾರಣ ಅಂದ್ರೆ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಸಿನಿಮಾದಾಗೂ ಕೂಡ ಈಗ ನಾವು ಅಶ್ಲೀಲತೆ ವಿರುದ್ಧ ಡಿಸಿ ಆಫೀಸ್ಕೊಂಡು ಮನವಿ ಕೊಟ್ಟೆವು. ಇನ್ ಮುಂದ ಆರ್ಕೆಸ್ಟ್ರಾ ಒಳಗೆ ಅಶ್ಲೀಲತೆ ಹಾಡುವಂಗಿಲ್ಲ. ಮತ್ತ ಫುಲ್ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು. ಮತ್ತೇನು ಕಾಮಿಡಿ ಒಳಗೂ ಕೂಡ ಅಶ್ಲೀಲತೆ ಮಾಡುವಂಗಿಲ್ಲ ಅಂತ ನಾವು ಏನ್ ಹಿಂದ ಕಾಮಿಡಿ ಮಾಡ್ಲಿ ಹಾಡ್ಲಿ ನಾವು ಸಾಕಷ್ಟು ಗೀತೆ ಹಾಡೇವ್ರಿ, ಜನಪದ ಗೀತೆ. ಬಟ್ ಇವಾಗ ಅದು ಅತಿ ಆಗೈತಿ. ಅತಿ ಎಂಬುದು ಮಿತಿ ಮೀರಿದಾಗ ಅದಕ್ಕೆ ದೇವರೇ ಗತಿ ಅಂತಾರ ಇಲ್ಲ ಸರ. ಅದಕ್ಕೆ ಇವಾಗ ಅವು ಹಾಡುಗಳು ಮಂದಿ ಒಂದ್ ಹೆಣ್ಮಕ್ಳ ಮೇಲೆ, ನಮ್ಮ ಹೆಣ್ಮಕ್ಳ ಮೇಲೆ ಕೂಡ ಅವು ಆ ತರ ಕೆಟ್ಟ ಪರಿಣಾಮ ಬೀರಾತವು. ದಯವಿಟ್ಟು ಇನ್ಮೇಲೆ ಯಾರ ಆರ್ಕೆಸ್ಟ್ರಾ ಓನರ್ ಇರ್ಲಿ ಮತ್ತ ಅದರ ಸಿಂಗರ್ ಇರ್ಲಿ ಕಲಾವಿದರು ಇರ್ಲಿ, ದಯವಿಟ್ಟು ಒಳ್ಳೆ ಗೀತೆ ಹಾಡೋನು, ಅದನ್ನ ಬಿಟ್ಟು ಅಶ್ಲೀಲ ಪದ ಹಾಡುವುದು ಅನ್ನೋದು ನಮ್ದು ಒಂದು ಅನಿಸಿಕೆ. ಅದಕ್ಕೆ ಎಲ್ಲಾ ಉತ್ತರ ಕರ್ನಾಟಕ ಕಲಾವಿದರು ಒಕ್ಕೂಟ ಮಾಡಿ ಇವತ್ತು ಡಿಸಿ ಆಫೀಸ್ ಮನವಿ ಕೊಟ್ಟೆವು ನಾವು. ಹೌದ್ರಿ. ಸರ್ ಇದು ಒಳ್ಳೆ ಕ್ವಶನ್ ನಿಮ್ದ್ರಿ. ಈಗ ನೀವು ಒಂದು ಮಾತಾಡಿ, ಫಸ್ಟ್ ನಮ್ಮ ಜಾನಪದ ಫೀಲ್ಡ್ ಕೆಡ್ಲಿಕ್ಕೆ ಕಾರಣನ ಫಿಲಮ್ ರೀ. ಫಿಲಮ್ ನಾವು ಎಲ್ಲ ಫಸ್ಟ್ ಎಲ್ಲ ಫಿಲಮ್ ನಾವು ಜನಪದ ಮಾಡ್ತಿದ್ದೆವು. ಇವಾಗ ಕೆಲವರು ಓನ್ ಮಾಡ್ತಾರ, ಜನಪದ ಮಾಡ್ತಾರ. ಅವಾಗ ಅಶ್ಲೀಲ ದೃಶ್ಯ ರೀ, ಏನು ಕ್ಲಬ್ ಡ್ಯಾನ್ಸ್. ನೀವ್ ಅಂದಂಗ್ರಿ ಸಿನಿಮಾದಿಂದ ಇದು ಜನಪದ ಇದು ಶಕ ಬರ್ತೈತಿ. ಜನಪದಿಂದ ಹಾಗೆ ಡೊಳ್ಳಿನ ಪದಕ್ಕೆ ಹೋಗೈತ್ರಿ. ಇದು ಡೊಳ್ಳಿನ ಪದ ಭಜನೆದು ಕೂಡ ಇದರ ಸನ್ನಿವೇಶ ಆಗೈತಿ. ಅಂದ್ರ ಟೋಟಲ್ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಹಾಳಾಗತೈತಿ. ದಯವಿಟ್ಟು ನಾವು ಹಿಂದೆ ಏನ್ ಹಾಡಿದ್ದಾತು ಒಟ್ಟು ಇನ್ ಮುಂದ್ರಿ ಒಳ್ಳೆ ಗೀತೆನ ಹಾಡ್ಬೇಕಂತೇಳಿ ಎಲ್ಲಾ ಕಲಾವಿದರಲ್ಲಿ ನಾನು ಒಂದು ರಿಕ್ವೆಸ್ಟ್. ಸರ್ ಹಾಳಾದ ಕಾರಣ ನಾವು ಮತ್ತು ಸಮಾಜ ರೀ. ಹೆಂಗತ್ ಕೇಳ್ರಿ, ಒಬ್ಬ ಕಲಾವಿದ ಸ್ಟೇಜ್ ಮೇಲೆ ಕೂತು ಬಂದು ಅಶ್ಲೀಲ ಗೀತೆ ಹಾಡಿದ್ರೆ ಮಗನ ಹಾಡಿದಾರು ಇಲ್ಲಿ ನಮ್ಮ ಹೆಣ್ಮಕ್ಳು ಅದಾರ, ನಮ್ಮ ಮಕ್ಳು ಅದಾರ, ನಿಮ್ ಹೆಣ್ಮಕ್ಳು ಅದಾರ ಅಂದ್ರ ಅವ್ ಅಂಜಿ ಅವತ್ತ ಹಾಡ ಅಶ್ಲೀಲ ಅವ್ ಹಾಡ್ತಿದ್ದೇ ಇಲ್ಲ. ಅವ್ ಹಾಡತಿದ್ದಿಲ್ರಿ. ಅವಾಗ ಅಶ್ಲೀಲ ಹಾಡಿದಾಗ ಚಪ್ಪಾಳೆ ಕೊಟ್ಟ 501 ರೂಪಾಯಿ ಆಡ್ ಹಾಕಿದ್ರ ಅವ್ ಆದಷ್ಟು ಹೆಚ್ಚಿಗೆ ಮಾಡ್ತಾನ್ರಿ. ಅದಕ್ಕೆ ಅಶ್ಲೀಲ ಎಂಬುದು ಅತಿ ಆದಾಗ ಅದಕ್ಕೂ ಒಂದು ಮಿತಿನೇ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇವತ್ತು ನಮ್ಮ ಸಮಾಜ ಸಂಸ್ಕೃತಿ ಹಾಳಾಗುವ ಸಂಬಂಧ ರೀ. ದಯವಿಟ್ಟು ಎಲ್ಲಾರು ಇದು ಸಮಾಜಕ್ಕೂ ಒಳ್ಳೆ ಸಂದೇಶ ರೀ ಇದು. ಅದಕ್ಕಾಗಿ ಈ ನಮಗೂ ಟೆಲಿಕೆಟ್ ಎಲ್ಲಾ ಕಲಾವಿದರು ಕೂಡಿ ಇದು ಹೊಸ ಕಲಾವಿದರಲ್ಲಿ ಹಳೆ ಕಲಾವಿದರಲ್ಲಿ ಕೂಡ ಒಳ್ಳೆ ಗೀತೆನ ಹಾಡ್ಬೇಕಂತೇಳಿ ಈ ಒಂದು ಕೋರಿಕೆ ಒಂದು ನಾವು ಇಲ್ಲಿ ಮನವಿ ಕೊಟ್ಟಿವಿ ಡಿಸಿ ಆಫೀಸ್. ನಮ್ಮ ಹೆಸರು ಶ್ರೀಶೈಲ್ ಕಾಗಲ್ ಮಲಘಾನ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗಾಯಕ MD ಆನಂದ್ ಮಹಾಲಿಂಗಪುರ್. ವಿಷಯ ಆಲ್ರೆಡಿ ನಿಮ್ಗೆಲ್ಲ ಗೊತ್ತೇ ಇದೆ. ಇದೊಂದು ಬೃಹತ್ ಆದ ನಮ್ಮ ಕಲಾವಿದರ ಒಂದು ಮೆರವಣಿಗೆ. ಈಗ ಆಲ್ರೆಡಿ ನಾವು DC ಅವರಿಗೆ ಒಂದು ಮನವಿ ಕೊಟ್ಟಿವಿ. ಆ ಮನವಿ ಏನಪ್ಪಾ ಅಂತಂದ್ರ ಅಶ್ಲೀಲ ಜನಪದ ಗೀತೆಗಳು, ಅಶ್ಲೀಲ ನೃತ್ಯಗಳು ಹಾಗೂ ಅಶ್ಲೀಲ ಯೂಟ್ಯೂಬ್ಗಳ ಬಗ್ಗೆ ಒಂದು ಬೃಹತ್ ಆದಂತ ಎಲ್ಲ ಕಲಾವಿದರು, ಹಿರಿಯ ಕಲಾವಿದರು ಸಾಕಷ್ಟು ಎಲ್ಲ ನಮ್ಮ ಸಾಕಷ್ಟು ಕಲಾವಿದರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ DC ಅವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಇನ್ನು ಮೇಲೆ ಯಾವುದೇ ಕಲಾವಿದನಾಗಿರಲಿ ವೇದಿಕೆಯ ಮೇಲೆ ಯಾರು ಅಶ್ಲೀಲವಾಗಿ ಹಾಡ್ತಕ್ಕದ್ದಲ್ಲ, ಅಶ್ಲೀಲವಾಗಿ ಮಾತನಾಡ್ತಕ್ಕದ್ದಲ್ಲ. ಆಮೇಲೆ ವೇದಿಕೆ ಮೇಲೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ವೇದಿಕೆ ಮೇಲೆ ತಮಗೆ ಬೇಕಾದ ತಮ್ಮ ಮಕ್ಕಳನ್ನ ಬಳಸ್ಕೊಂಡು ಜನರನ್ನ ಮನೋರಂಜಿಸುವ ಮಕ್ಕಳಿಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಸಾಕಷ್ಟು ನಮ್ಮ ಮಕ್ಕಳ ರಕ್ಷಣಾ ವೇದಿಕೆಯವರು ಕೂಡ ಆಗಮಿಸಿದ್ದಾರೆ, ಸಾಕಷ್ಟು ಎಲ್ಲ ಮಹಿಳಾ ಕಲಾವಿದರು ಕೂಡ ಆಗಮಿಸಿದ್ದಾರೆ. ಆದ್ರಿಂದ ಮುಂಬರುವ ದಿನಗಳಲ್ಲಿ ಮುಂದಿನ ಯುವ ಪೀಳಿಗೆ, ನಮ್ಮ ಪೀಳಿಗೆ ಏನಿದೆಯಲ್ಲ ಜನಪದ ಆಡುವಂತ ಎಲ್ಲ ಕಲಾವಿದರು ಬಹಳ ಎಚ್ಚರಿಕೆಯಿಂದ ತಾವೆಲ್ಲ ಇದನ್ನ ಮನನ ಮಾಡಿಕೊಂಡು ಯಾವುದೇ ವೇದಿಕೆಯ ಮೇಲೆ ಅಶ್ಲೀಲ ಗೀತೆಗಳನ್ನ ಹಾಡೋದಾಗಲಿ, ಅಶ್ಲೀಲ ಮಾತುಗಳನ್ನ ಮಾತಾಡೋದಾಗಲಿ ಇನ್ನು ಮುಂದೆ ಯಾರು ಮಾಡ್ತಕ್ಕದ್ದಲ್ಲ. ಯಾರು ಅಶ್ಲೀಲವಾಗಿ ಮಾತಾಡಿದ್ದೆ ಆದ್ರೆ ಅಥವಾ ಯಾವುದೋ ಒಂದು ಆರ್ಕೆಸ್ಟ್ರಾದಲ್ಲಿ ತಾವು ಕಾರ್ಯಕ್ರಮದಲ್ಲಿ ಇಂಥ ಕಾಮಿಡಿಗಳನ್ನಾಗಿ ಮಾಡಿದ್ದೆ ನಮಗೆ ಕಂಡು ಬಂದಲ್ಲಿ ನಾವು ಕಲಾವಿದರ ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಅದರಿಂದ ಸೂಕ್ತವಾದಂತ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ, ಹಾಗೇನೆ ಎಲ್ಲ ನಮ್ಮ ಕಲಾವಿದರಿಗೆ ಒಂದು ನನ್ನ ವಿಶೇಷವಾದ ಒಂದು ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರೆ,
ಇನ್ನು ಯಾವುದೇ ಕಾರ್ಯಕ್ರಮವನ್ನ ತಾವು ಮಾಡಿದ್ರು ಕೂಡ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಆದಷ್ಟು ಲೈವ್ ಕಲಾವಿದರನ್ನ ಬಳಸಿಕೊಂಡು ತಾವೆಲ್ಲರೂ ಇನ್ನೂ ನಮ್ಮ ಕಲಾವಿದರಿಗೆ ತಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕಂದ್ರೆ ಲೈವ್ ಕಲಾವಿದರಿಗೆ ಈಗ ಆಲ್ರೆಡಿ ಎಲ್ಲರೂ ಮೂಲೆ ಗುಂಪಾಗಿ ಕೂತಿದ್ದಾರೆ. ಆದ್ರಿಂದ ದಯವಿಟ್ಟು ಹೆಚ್ಚಿನ ಮಟ್ಟದಲ್ಲಿ ತಾವು ನಮ್ಮ ಕಲಾವಿದರು ನಾವೇ ನಮ್ಮ ಕಲಾವಿದರನ್ನು ಬಳಸಿಕೊಂಡಿದ್ರೆ ಅವರಿಗೆ ನಾವೇ ಒಂದು ಮಾರಕ ಅಂತ ಹೇಳ್ತಾ ಕಲಾವಿದರಿಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ. ಇನ್ನು ಕಾರ್ಯಕ್ರಮಗಳು ಹೇಳುವಂತ ಎಲ್ಲ ಆಯೋಜಕರಿಗೆ ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೀವಿ, ವೇದಿಕೆ ಮೇಲೆ ಯಾವತ್ತು ಅಶ್ಲೀಲ ಗೀತೆಗಳನ್ನ ಹಾಡಿಸಬೇಡ್ರಿ. ಯಾಕಪ್ಪ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ನೀವು ಕುಟುಂಬದವರು ಕೂಡ ಆಗಮಿಸಿರ್ತಾರೆ, ಬೇರೆ ಕುಟುಂಬದವರು ಕೂಡ ಆಗಮಿಸಿರ್ತಾರೆ. ಕಾರ್ಯಕ್ರಮದಲ್ಲಿ ಅಶ್ಲೀಲ ಹಾಡುಗಳ ಕೇಳಕ್ಕೆ ಹೆಣ್ಣು ಮಕ್ಕಳಿಗೆ ಬಹಳ ಮುಜುಗರ ಆಗ್ತಾ ಇದೆ. ಆದ್ರಿಂದ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ತಾವೆಲ್ಲ ಸಹಕರಿಸಬೇಕು. ಆರ್ಕೆಸ್ಟ್ರಾ ಓನರ್ಗಳು ತಮಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಸರ್ ನಾವು ಸ್ಪಷ್ಟವಾಗಿನೇ ಹೇಳ್ಬೇಕು. ಸ್ಪಷ್ಟವಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ ನಾವು ಆರ್ಕೆಸ್ಟ್ರಾಗಳಲ್ಲಿ ಸರ್ ಈ ಅಶ್ಲೀಲ ಗೀತೆಗಳನ್ನ ಹಾಡೋದಾಗಲಿ, ಅಶ್ಲೀಲ ಡ್ಯಾನ್ಸ್ ಗಳನ್ನ ಮಾಡಿಸೋದಾಗಲಿ, ಅಶ್ಲೀಲ ಕಾಮಿಡಿಗಳನ್ನ ಮಾಡೋದಾಗಲಿ ನಾವು ಮಾಡ್ತಾ ಕಲಾಖಂಡಿತವಾಗಿ ದಯವಿಟ್ಟು ಹೇಳ್ರಿ. ಯಾಕಂದ್ರೆ ಸಮಾಜ ಬಹಳ ಹದಗೆಟ್ಟು ಹೋಗ್ತಾ ಇದೆ. ಕಲಾವಿದರು ದಯವಿಟ್ಟು ನಾ ಅದನ್ನೇ ಪದೇ ಪದೇ ನಿಮಗೆ ನಾ ಕೇಳ್ಕೊತಾ ಇದೀನಿ. ಇನ್ಮೇಗೆ ನಾವು ಹಿಂದೆ ಏನು ಮಾಡಿದೀವಿ ಆದ ಮುಖ್ಯ ಅಲ್ಲ. ಅವ್ರು ಹಾಡಿದ್ರು ನಾವು ಹಾಡಿದೀವಿ ಆದ ಮಾತು ಬೇಡ. ಈಗ ನಮಗ ಹಿಂದೆ ನಾವೇನ್ ಹಾಡಿದೀವಿ ನೀವ್ ಏನ್ ಹಾಡಿರಿ ಅದನ್ನೆಲ್ಲ ಇವತ್ತಿಗೆ ನಾವು ಎಲ್ಲ ಕ್ಲೋಸ್ ಮಾಡಿಬಿಡೋಣ. ಆಮೇಲೆ ಹಳೆ ವಿಡಿಯೋಗಳನ್ನ ಹಾಕಿ ನೀವು ಹಾಡಿದ್ರಿ ಸರ್ ಅಂತ ವಿಡಿಯೋಗಳನ್ನ ಹಾಕುವಂತ ಮಾಡಕ್ ಹೋಗ್ಬೇಡ್ರಿ. ಇವತ್ತು ಸಮಸ್ಯೆ ಇಲ್ಲೇ ಪರಿಹಾರ ಆಗೈತಿ. ಮೊನ್ನೆ ವಿರು ಜಮಖಂಡಿ ಅವರು ನಮ್ಮ ಹಿರಿಯ ಕಲಾವಿದರಿಗೆ ಫರೀಡ್ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ರು. ಅವನು ಬ್ಯಾನ್ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಾವೆಲ್ಲ ಹಿರಿಯ ಕಲಾವಿದರು ಕೂಡಿ ಸಲಹಾ ಸಮಿತಿಯರೆಲ್ಲ ಕೂಡಿ, ಯಾಕಂದ್ರೆ ಮಕ್ಕಳು ತಪ್ಪು ಮಾಡೋದು ಸಹಜ. ಕೆಲವೊಬ್ರು ತಿಳಿದು ತಪ್ಪು ಮಾಡ್ತಾರೆ, ಕೆಲವು ತಿಳಿದಾರ ತಪ್ಪು ಮಾಡ್ತಾರೆ. ಅದನ್ನೆಲ್ಲ ನಾವು ಹೊಟ್ಟೆಗೆ ಹಾಕೊಂಡು ಅವನಿಗೂ ಒಂದು ಸಂಸಾರ ಐತಿ. ಅವನು ಕ್ಷಮೆಯನ್ನ ಕೇಯನ. ಇವತ್ತ ಕ್ಷಮೆ ಕೇಳಿದ್ರಿಂದ ನಾವು ಕ್ಷಮೆಯನ್ನ ಅವ್ರನ್ನ ಎಲ್ಲ ಕ್ಷಮಿಸಿ ನಾವು ಅವನನ್ನ ಮತ್ತೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೀವಿ. ವೀರೇಶ್ ಅವರು ಮುಂಬರುವ ದಿನಗಳಲ್ಲಿ ಒಳ್ಳೆ ಹಾಡುಗಳನ್ನ ಹಾಡಿ ನಮ್ಮ ಉತ್ತರ ಕರ್ನಾಟಕ ಕಲೆಯನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ನೀವು ಒಯ್ಯಿರಿ ಅಂತ ಹೇಳ್ತಾ ಇದು ಎಲ್ಲ ಕಲಾವಿದರು ನಾವು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಕಲಾವಿದರು ಬಂದಿದ್ದೀರಿ. ಶಾಲಾ ಕಾಲೇಜುಗಳಲ್ಲಿ ಗ್ಯಾದರಿಂಗ್ ಸಂದರ್ಭದಲ್ಲಿ ಮಕ್ಕಳನ್ನ ತೋಡಿಸಿದ್ರ ಈ ಅಶ್ಲೀಲ ಜಾನಪದ ನೃತ್ಯ ಮಾಡಿಸೋದು ಮಾಡ್ತಾರೆ, ಅದನ್ನು ಕೂಡ ತೊಲಗಿಸ್ಕೊಳ್ತೀವಿ ಅಂತ ಹೇಳಿ ಸರ್. ನಿಜವಾಗ್ಲೂ ಇದು ಬಹಳ ನಮಗ ಒಂದು ಪಾಯಿಂಟ್, ನಮಗೆ ಮುಖ್ಯವಾದಂತ ಪಾಯಿಂಟ್ ನಮ್ಮ ಸರ್ ಕೊಟ್ರು. ಯಾಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳು ಅವಾಗ ಏನ್ ತಲೆಯಾಗ ತುಂಬ್ಕೋತಾವೋ ಮುಂದೆ ಅದನ್ನೇ ಮಾಡ್ತಾವ. ಸಾಕಷ್ಟು ಕನ್ನಡ ಪರ ಹಾಡುಗಳಿದಾವು, ಸಾಕಷ್ಟು ಭರತನಾಟ್ಯ ಮಾಡುವಂತ ಹಾಡು ಡ್ಯಾನ್ಸ್ಗಳಿದಾವು. ಇದನ್ನ ಯಾಕೆ ಶಾಲಾ ಕಾಲೇಜದವರು ತಾವು ಗಣ್ಣಿಗೆ ತಗೊಂಡು ಮಕ್ಕಳಿಗೆ ಅಂತ ಅವಕಾಶವನ್ನ ಕೊಡ್ರಿ. ಈ ಹೊಲಸ ಅಶ್ಲೀಲ ಜನಪದ ಗೀತೆಗಳನ್ನ ದಯವಿಟ್ಟು ಮಕ್ಕಳ ಕಡೆಯಿಂದ ಮಾಡಿಸಬೇಡ್ರಿ. ಯಾಕಂದ್ರ ಅದರಿಂದ ಮಕ್ಕಳ ಭವಿಷ್ಯ ಹಾಳಾಗ್ತೈತೆ. ದಯವಿಟ್ಟು ಇಲ್ಲಿ ಯಾರಾದ್ರೂ ಎಲ್ಲಾ ಸ್ಕೂಲ್ಗಳಲ್ಲಿ ತಾವು ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಡಿಯೋಗಳು ಮಾಡಿರ್ತೀರಿ, ದಯವಿಟ್ಟು ಅಂತ ಮಾಡಿ ಏನೋ ವಿಡಿಯೋಗಳಿದ್ರು ದಯವಿಟ್ಟು ಇವತ್ತಿಗೆ ಡಿಲೀಟ್ ಮಾಡಿಬಿಡ್ರಿ. ನಾವು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಗೀತೆಗಳನ್ನ ಹಾಕಿದಾರಲ್ಲ, ಅಶ್ಲೀಲ ಗೀತೆಗಳನ್ನ ಆಲ್ಮೋಸ್ಟ್ ಎಲ್ಲಾ ಗೀತೆಗಳನ್ನ ಡಿಲೀಟ್ ಮಾಡ್ತಾ ಇದಾರೆ. ಡಿಲೀಟ್ ಮಾಡ್ಲಿಲ್ಲಪ್ಪ ಅಂತಂದ್ರ ಇದು ಯೂಟ್ಯೂಬ್ ಜಾಲತಾಣ ಹೆಂಗಪ್ಪ ಅಂತಂದ್ರ ನಾವು ಡಿಲೀಟ್ ಮಾಡ್ಲಿಕ್ಕಂದ್ರೆ ಇದು ಹಂಗ ಉಳಿದು ಬಿಡ್ತೈತಿ. ಅದ ಮತ್ ಮುಂದೆ ನಮ್ಮ ಪೀಳಿಗೆ ಕೇಳ್ತಾವ, ನಮ್ಮ ಹುಡುಗರು ಕೇಳ್ತಾವ. ಆದ್ರಿಂದ ಯಾರು ಯೂಟ್ಯೂಬ್ ಹಾಕಿರಿ ದಯವಿಟ್ಟು ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಬಿಡ್ರಿ ಅಂತ ಹೇಳ್ತೀನಿ. ಮತ್ತೇನಾದ್ರು ದಯವಿಟ್ಟು ನಮ್ಮ ಎಲ್ಲ ಸ್ಕೂಲ್ನಲ್ಲಿ ಎಚ್ಚೆತ್ತುಕೊಂಡು ಮಕ್ಕಳ ಮೇಲೆ ಗಮನ ಹರಿಸಿ ಸಂಬಂಧದಲ್ಲಿ ಇನ್ನೊಂದರ ಕಲೆ ಗಣರಾಜ್ಯೋತ್ಸವ ಆಯ್ತು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜಾನಪದ ನೃತ್ಯ ಮಾಡಿಸೋದಾಗ್ಲಿ ಮಾಡೋದಾಗ್ಲಿ ಅದು ಬಂದ್ ಮಾಡಿಸ್ಬೇಕು. ಒಂದ್ ವೇಳೆ ಬಂದ್ ಮಾಡಿಸದೇ ಇತ್ತಲ್ಲಿ ನಮ್ಮ ಮಾಹಿತಿ ಸಿಕ್ಕಿದ್ದೆ ಅದ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೇವೆ. ನಮ್ಮ ಒಕ್ಕೂಟದಿಂದ ಖಂಡಿತವಾಗಿ ಸರ್, ಖಂಡಿತವಾಗಿ ಬಹಳ ಒಳ್ಳೆಯ ಮಾತು ಹೇಳ್ತಾ ಇದ್ದಾರೆ ನಮ್ಮ ಗೆಳೆಯರು. ಇನ್ಮೇಲೆ ಯಾರೇ ಶಾಲಾ ಕಾಲೇಜುಗಳಾಗಲಿ ಅಶ್ಲೀಲವಾದಂತ ನೃತ್ಯಗಳನ್ನ ಮಾಡಿಸೋದಾಗಲಿ ಅದು ಏನಾದ್ರು ನಮ್ಮ ಕಣ್ಣಿಗೆ ಬಿದ್ದಲ್ಲಿ ನಮ್ಮ ಹಿಂದೆ ಬಹಳ ಒಂದು ಸಂಘಟನೆ ಇದೆ. ಉತ್ತರ ಕರ್ನಾಟಕದ ಕಲಾವಿದರ ವೇದಿಕೆ, ಆಮೇಲೆ ಒಂದು ಸಾಕಷ್ಟು ಮಠಮಾನ್ಯರು ಇದ್ದಾರೆ, ವಕೀಲರು ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಈಗ ಆಲ್ರೆಡಿ ಎಲ್ಲ ನಾವು ಎಚ್ಚರಿಸುವ ಮುಖಾಂತರ ನಾವು ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ತಾವು ದಯವಿಟ್ಟು ಅಶ್ಲೀಲ ಗೀತೆಗಳನ್ನ ನಿಮ್ಮ ಕಾಲೇಜಿನಲ್ಲಿ ಯಾವುದು ಮಾಡಿಸಬೇಡ್ರಿ, ಡ್ಯಾನ್ಸ್ ಗಳನ್ನ ಮಾಡಿಸಬೇಡ್ರಿ, ಹಾಡಿಸಬೇಡ್ರಿ. ಉತ್ತಮ ಹಾಡುಗಳನ್ನ ಹಾಡಿಸಿ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹನ ತುಂಬ್ರಿ ಅಂತ ಹೇಳ್ತಾ ಎಲ್ಲರಿಗೂ ತಮಗೆ ನಮಸ್ಕಾರಗಳು. ನಾನು ಜನಪದ ಕಲಾವಿದ MD ಆನಂದ್ ಮಹಾಲಿಂಗಪುರ್ ಅಂತ.